ನಾವು ಬೆಳೆ ಇಕ್ಕಕ್ಕೆ ಅಂತ ಕರೆದ್ರೆ ನಮ್ಮ ದೊಡ್ಡಮ್ಮ ಬೆಳೆ ಇಕ್ಕಾದ್ಮೇಲೆ ಬರ್ತಾ ಗುರು. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಬೇಗ ಎದ್ಬಿಟ್ಟು ಡೈರಿಗೆ ಹೊರಟೆ. ಇನ್ನು ಆಂಟಿ ಬಂದಿರಲಿಲ್ಲ ಅಂತ ನಾನೇ ಡೈರಿ ಓಪನ್ ಮಾಡಿದೆ. ಅದಾದಮೇಲೆ ಡೈರಿ ಮುಗಿಸ್ಕೊಂಡು ಮನೆಗೆ ಹೊರಟೆ. ಆಮೇಲೆ ನಮ್ಮ ಅಕ್ಕ ಕಾಲೋನಿಗೆ ಬಿಡು ಅಂದ್ಲು. ನಾನು 20 ನಿಮಿಷ ಆಯಿತು ಗುರು ಗಾಡಿ ಮೇಲೆ ಕುಂತು, ಅವಳಿನ್ನ ರೆಡಿ ಆಗ್ತಾನೆ ಅವಳೆ. ಆಮೇಲೆ ನಮ್ಮ ದೊಡ್ಡಮ್ಮ ನಗ್ತಾಯಿದ್ದು ಗುರು. ಆಮೇಲೆ ಅವಳು ಬಿಟ್ಟು ಬಂದ್ಬಿಟ್ಟು ಕಾಫಿ ಕುಡ್ದು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ತುಮಕೂರಿಗೆ ಬಂದ್ಲು. ಅಲ್ಲಿ ಹೊರಡ್ತಾ ನಮ್ಮ ಬಾಸ್ ಕಂಡ್ರು. ಅವ್ರಿಗೆ ಸ್ವಲ್ಪ ನಮಸ್ಕಾರ ಹಾಕಿ ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಅಲ್ಲಿ ಜ್ಯೂಸ್ ಕುಡ್ಕೊಂಡು ಮನೆಗೆ ತಿರ್ಗಾ ಹೊರಟ್ವಿ. ಆಮೇಲೆ ದೇವರಾಯನ ದುರ್ಗ ಮಾತ್ರ ಸಖತ್ ವ್ಯೂ ಗುರು. ಅದನ್ನ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನಮ್ಮಮ್ಮ ಸ್ವೀಟ್ ಮಾಡಿದ್ರು, ಸಕ್ಕತ್ತಾಗಿತ್ತು ಗುರು. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಮ ಬಾಸ್ ಮೂವಿ ನೋಡ್ತಾ ಈ ಡೈಲಾಗ್ ಬಂತು ಗುರು. ಏರಿಯಾ ನೋಡ್ಕೊಂಡು ಬೌಂಡ್ರಿ ನೋಡ್ಕೊಂಡು ಹಾರಾಡೋದು ಎಗರಾಡೋದು ಎಲ್ಲ ಕಂಟ್ರಿ ಕಜ್ಜಿ ನಾಯಿಗಳು. ಏರಿಯಾ ಬೌಂಡ್ರಿ ಲೆಕ್ಕ ಆಗ್ತೆ ಎಲ್ಲೇ ಹೋದ್ರು ಮೀಟರ್ ಮೇಂಟೈನ್ ಮಾಡೋದು ಸಿಂಹ. ನಾವು ಎರಡೇ ಜಾತಿಗೆ ಸೇರಿದವರು. ಲೈಫಲ್ಲಿ ಫಸ್ಟ್ ಟೈಮ್ ಫ್ರೆಶ್ ಆಗಿ ಲವ್ ಶುರು ಆಗ್ತಾನೆ. ಹಿಂದೆ ಹೋಗೋ ಮಾತೇ ಇಲ್ಲ, ಗೊತ್ತಲ್ಲ. ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಹೆಂಗಿದೆ ನಮ್ಮ ಡಿ ಬಾಸ್ ಡೈಲಾಗ್ ಅಂತ ಕಮೆಂಟ್ ಮಾಡಿ. ಆಮೇಲೆ ಮಳೆ ಬರಂಗಾಗಿತ್ತು ಅಂತ ಮೇಲೋಗಿ ಬಟ್ಟೆ ಎಳ್ಕೊಂಬಂದೆ. ಅದಾದಮೇಲೆ ಅಮ್ಮ ಫೋನ್ ಮಾಡಿದ್ರು ಅಂತ ಕಡಲೆ ಬೀಜ ಹಾಕಕ್ಕೆ ಹೊಲ್ದ ಹತ್ರ ಹೋದೆ. ಆಮೇಲೆ ನಾನು ಹೋಗಿ ಜಾಯ್ನ್ ಆದೆ. ನಮ್ಮ ದೊಡ್ಡಮ್ಮಂಗೆ ಕರೆದ್ರೆ ಬೆಳೆ ಇಟ್ಟ ಆದ್ಮೇಲೆ ಬರ್ತಾವೆ. ಬೆಳೆ ಇಕ್ಕಾದ್ಮೇಲೆ ಬಂದು ಸ್ವಲ್ಪ ಮಾತಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಾಸ್ನ ಕೇಳಿಕೊಂಡು ಜೈ ಆಂಜನೇಯ ಜೈ ಶ್ರೀರಾಮ್ ಅಂದ್ಕೊಂಡು ಬಂದೆ ಮನೆಗೆ. ಆಮೇಲೆ ಊಟ ಮಾಡಿ ಪರಂಗಿಹಣ್ಣು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಮಲ್ಕೊಂಡೆ. ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.